ಗುಡ್ ಮಾರ್ನಿಂಗ್ ಎವ್ರಿವನ್. ಮಾರ್ನಿಂಗ್ ಡೇ ಒನ್ ನೋಡ್ತಾ ಇದ್ದಂಗೆ ವರ್ಷ ಕಳೆದಿದೆ ಗೊತ್ತಾಗ್ಲಿಲ್ಲ. ಕಾಫಿ ಕುಯ್ಸೋ ಬಿಸಿಲಿ ಡಿಸೆಂಬರ್ ಮುಗ್ದು ಜನವರಿ ಶುರು ಆಗೇ ಹೋಯ್ತು. ಅಂತೂ ಇಂತೂ ಫೈನಲಿ ಒಂದು ವರ್ಷ ಹೆಂಗೆ ವೇಸ್ಟ್ ಮಾಡಿದ್ವಿ, ಏನು ಕೆಲಸ ಮಾಡಿದ್ವಿ ಅನ್ನೋದೇ ತಿಳಿಲೇ ಇಲ್ಲ. ಆ ಥರ ಮುಗ್ದೇ ಹೋಯ್ತು. ಇವತ್ತು ಬಂದು ಜನವರಿ 1. ಪ್ರತಿಯೊಬ್ಬರಿಗೂ ಕೂಡ ಜನವರಿ 1 ಖುಷಿ ಪಡ್ತಾರೆ. ನಮ್ಮಂಥ ಕಾಫಿ ಬೆಳೆಗಾರರಿಗೆ ಸ್ವಲ್ಪ ದುಃಖದ ವಿಷಯ. ಯಾಕಪ್ಪ ಅಂದರೆ ಕಾಫಿ ರೇಟ್ ಬರ್ತಾ ಯಾಕೋ ತೀರಾ ವರ್ಷ ತಿಂಗಳು ಇದ್ದಂಗೆ ಬಿದ್ದೇ ಹೋಯ್ತಾ ಇದೆ. ಕಾಫಿ ಕುಯ್ಬೇಕಾರಂತೂ ಸಿಕ್ಕಾಪಟ್ಟೆ ಏರ್ಬಿಟ್ಟಿತ್ತು. ಯಾಕಂದರೆ ಜನಗಳಿಗೆ ಸಂಬಳ ಮಾಡ್ಕೊಡಿ ಅಂತ. ಈಗ ನಾವು ಕಾಫಿ ಕುಯ್ಸೆಲ್ಲ ಆಗಿ ಒಣಗಿಸಿ ಮಾರೋ ಟೈಮಲ್ಲಿ ನೋಡ್ರೆ ರೇಟ್ ಕಮ್ಮಿ ಆಗಿದೆ. ಇವತ್ತಿನ ರೇಟ್ ಬಂದು 26,400 ಇದೆ. ಅರೇಬಿಕಾ ಪಾಸ್ಮೆಂಟ್. ಅರೇಬಿಕಾ ಚೆರಿ ಬಂದು 12,000ದಿಂದ OT ಪ್ರಕಾರ ಕೊಡೋದಾದ್ರೆ ಬಲ್ಕ್ ರೇಟ್ ನೋಡ್ಬಿಟ್ಟು 14,000ರಿಂದ 15,000 ತನಕ ಹೋಗುತ್ತೆ. ಅದಾದ್ಮೇಲೆ ರೋಬಸ್ಟ ಚೆರಿ ಬಂದು 9,000ದಿಂದ ಶುರು ಆಗಿ ಅದು ಕೂಡ 12,000ರಿಂದ 13,000 ತನಕ ಹೋಗುತ್ತೆ. ಅದು ಕೂಡ OTನ ಚೆಕ್ ಮಾಡ್ತೀವಿ, ಆಮೇಲೆ ಬಲ್ಕ್ ರೇಟ್ನ ಹಾಕ್ತೀವಿ. ಅದ್ರ ಮೇಲೆ ಡಿಪೆಂಡ್ ಇದೆ. ಮತ್ತೆ ರೋಬಸ್ಟ ಪಾಸ್ಮೆಂಟ್ ಕೂಡ ಒಂದು ಲೆವೆಲಲ್ಲಿ ಇದೆ. ಇದೇ ತರ ಇವತ್ತು ನಮ್ಮ ಕಾಫಿ ರೇಟ್. ಇದೇ ತರ ಪ್ರತಿ ದಿವಸನೂ ಕೂಡ ಒಳ್ಳೊಳ್ಳೆ ಕಾಫಿ ರೇಟ್ ಹೆಂಗಾಗುತ್ತೆ ಮತ್ತೆ ಪೆಪ್ಪರ್ ರೇಟ್ ಏನಾಗುತ್ತೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ಬೇಕಂದ್ರೆ ನಮ್ಮ ಪೇಜ್ನ ಇನ್ನೂ ಯಾರು ಫಾಲೋ ಮಾಡಿಲ್ವೋ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರು ಕಾಫಿ ಪ್ಲಾಂಟರ್ಸ್ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ.